ನಾನು ಶಶಿಕಲಾ ಎಸ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಹಿಸ್ಟ್ರಿ, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ಚನ್ನಪಟ್ಟಣ, ರಾಮನಗರ ಜಿಲ್ಲೆ. ಈಗ ಹರಪ್ಪ ನಾಗರಿಕತೆಯ ವಿಚಾರದ ಬಗ್ಗೆ ಸೆಷನ್ 8. ಈಗ ಸೆಷನ್ 8 ಏನಿದೆ ಅಂತ ಹೇಳಿದ್ರೆ, ಕಾಸಸ್ ಫಾರ್ ಡಿಕ್ಲೈನ್ ಅಂಡ್ ರೀಸೆಂಟ್ ಎಕ್ಸ್ಕವೇಷನ್ಸ್. ಇಷ್ಟು ಒಳ್ಳೆಯ ನಾಗರಿಕತೆ, ಇಷ್ಟು ಉಚ್ಛ್ರಾಯ ಸ್ಥಿತಿ ತಲುಪಿದಂತಹ ನಾಗರಿಕತೆ ಯಾವ ರೀತಿ ಡಿಕ್ಲೈನ್ ಆಯಿತು, ವಿನಾಶವನ್ನು ಹೊಂತು ಅಂತ. ಆಮೇಲೆ ಅದಾದ ನಂತರ ಇತ್ತೀಚೆಗೆ ಏನೇನು ಉತ್ಖನನಗಳಾಗಿದೆ, ಇನ್ನೂ ನಡೀತಾ ಇದೆ ಅನ್ನೋದನ್ನ ಈ ಒಂದು ಕೊನೆಯ ಸೆಷನ್ನಲ್ಲಿ ನೋಡೋಣ. ಈ ಡಿಕ್ಲೈನ್ ಬಗ್ಗೆ, ನಾಗರಿಕತೆ ನಾಶ ಆಗಿರೋದಕ್ಕೆ ಒಂದು ಅಭಿಪ್ರಾಯ ಇಲ್ಲ. ಅಂದರೆ ಒಂದು ಕಾರಣ ಇಟ್ಟು, ಈ ಕಾರಣದಿಂದ ಸಿಂಧು ನಾಗರಿಕತೆ ಮುಳುಗೋಯ್ತು, ಹೊರಟೋಯ್ತು, ವಿನಾಶ ಹೊಂತು, ಡಿಕ್ಲೈನ್ ಆಯಿತು ಅಂತ ಇತಿಹಾಸಕಾರರು ಹೇಳಲ್ಲ. ಅವರಲ್ಲೇ ಭಿನ್ನಾಭಿಪ್ರಾಯಗಳಿದೆ. ಮತ್ತು ಬೇರೆ ಬೇರೆ ಸಿದ್ಧಾಂತಗಳನ್ನು ಹೇಳ್ತಾರೆ ಅವರು. ಉದಾಹರಣೆಗಳನ್ನು ಕೊಡ್ತಾರೆ, ಬೇರೆ ಬೇರೆ ಉದಾಹರಣೆಗಳನ್ನು ಕೊಡ್ತಾರೆ. In the absence of any written material or historical evidence, scholars have made various speculations regarding the causes for the decline and destruction of the Harappan culture. ಅದರಲ್ಲಿ ಮೊದಲನೇದು ಫಾರಿನ್ ಇನ್ವೇಷನ್ಸ್. ಫಾರಿನ್ ಇನ್ವೇಷನ್ಸ್ ಅಂತ ಹೇಳಿದ್ರೆ ವಿದೇಶಿಯರ ದಾಳಿಗಳು ಅಂಥೇಳಿ. ಈ ವಿದೇಶಿಯರ ದಾಳಿಗಳು ಅನ್ನೋದನ್ನ ಒಪ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ಆ ಒಂದು ಸಿದ್ಧಾಂತ ಆಗಿದೆ. ದ ಅಕರೆನ್ಸ್ ಆಫ್ ಸಮ್ ಹ್ಯೂಮನ್ ಸ್ಕೆಲಿಟನ್ಸ್ in the habitation area at Mohenjo-daro, including one of which the skull bears the mark of a cut, has been interpreted as evidence of a massacre at the hands of the invading Aryans ಅಂತ. ಈಗ ಇಡೀ ಭಾರತದಲ್ಲಿ ಆರ್ಯನ್ನರೇ ಇರೋದು, ಆರ್ಯ ಸಮಾಜ ಇದೆ, ಆರ್ಯ ಧರ್ಮ ಇದೆ, ಎಲ್ಲವೂ ಆರ್ಯೀಕರಣ ಆಗಿದೆ. ಹಾಗಾಗಿ ಮತ್ತೆ ನಾವು ಇದ್ರ ಬಗ್ಗೆ ಮಾತಾಡಕ್ಕೆ ಹೋದಾಗ ಒಂದು ಸ್ವಲ್ಪ ಬೇರೆ ಭಿನ್ನಾಭಿಪ್ರಾಯಗಳು ಬರುತ್ತೆ. ಈ ವಿದೇಶಿಯರ ಆಕ್ರಮಣ ಅಂತ, ಹಾಗಾದ್ರೆ ಆರ್ಯನ್ನರೇ ವಿದೇಶಿಯರ ಅಂಥೇಳಿ. ಮುಂದಿನ ವೈದಿಕ ಕಾಲ ಮತ್ತು ಪೂರ್ವ ವೈದಿಕ, ಉತ್ತರ ವೈದಿಕ ಕಾಲದಲ್ಲಿ ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಆರ್ಯರು ದೇಶೀಯರೇ ವಿದೇಶಿಯರೇ ಅಂತ. ಅವಾಗ ನಾವು ಅದನ್ನ ನೋಡೋಣ. ಮಾರ್ಟಿಮರ್ ವೀಲರ್, ಇವರು ಕೂಡ ಬ್ರಿಟಿಷ್ ಇತಿಹಾಸ ತಜ್ಞರು, ಆರ್ಕಿಯಾಲಜಿಸ್ಟ್. ಇವರ ಪ್ರಕಾರ ಇವರು ಹೇಳ್ತಾರೆ, ಇದು ವಿದೇಶಿಯರ ದಾಳಿಗಳಿಂದ ಮೊಹೆಂಜೋದ ಹರಪ್ಪ ಸಂಸ್ಕೃತಿ ನಾಶ ಆಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಅವರು ಉದಾಹರಣೆ ಏನು ಕೊಡ್ತಾರೆ ಅಂತ ಹೇಳಿದ್ರೆ, ಮೊಹೆಂಜೋದಾರೋದಲ್ಲಿ ಒಂದು ಸ್ಕೆಲಿಟನ್ ಸಿಕ್ಕಿದೆ. ಆ ಸ್ಕೆಲಿಟನ್ ಅಲ್ಲಿ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಕತ್ತಿಯಿಂದ ಕತ್ತರಿಸಿರುವಂತಹ ಒಂದು ಮಾರ್ಕ್ ಇದೆ. ಈ C14 ಮೆಥಡ್ ಅಂತ, ಕಾರ್ಬನ್ 14 ಮೆಥಡ್ ಅಂತೇಳಿ ಒಂದು ಸೈಂಟಿಫಿಕ್ ಮೆಥಡ್ ಅಲ್ಲಿ ನಾವು ಇದನ್ನ ಅಧ್ಯಯನ ಮಾಡಿದಾಗ ಇದು ಹೇಗಾಗಿದೆ, ಯಾವುದನ್ನು ಬಳಸಿದ್ದಾರೆ ಆ ಶಸ್ತ್ರಾಸ್ತ್ರಗಳನ್ನ, ಆಯುಧಗಳನ್ನ ಅಂತ ತಿಳಿದು ಬರುತ್ತೆ. ಸೊ ಅದರ ಮುಖಾಂತರ ಆ ಎಕ್ಸ್ಕವೇಷನ್ ಅನ್ನ ಸಂಶೋಧನೆ ಮಾಡಿದಾಗ ನಮ್ಗೆ ಆರ್ಯನ್ನರು ಈ ದಾಳಿಯನ್ನು ಮಾಡಿದ್ದಾರೆ ಅಂತ. ಅದಕ್ಕೆ ಇನ್ನೊಂದು ಉದಾಹರಣೆ ಏನ್ ಕೊಡ್ತಾರೆ ಅಂತ ಹೇಳಿದ್ರೆ, ಆರ್ಯನ್ನರಿಗೆ ಕಬ್ಬಿಣದ ಬಳಕೆ ಗೊತ್ತಿತ್ತು, ಕುದುರೆಗಳನ್ನ ಅವರು ಬಳಸ್ತಾ ಇದ್ರು. ಆ ಕಬ್ಬಿಣದ ಬಳಕೆ ಇವ್ರಿಗೆ ಗೊತ್ತಿರ್ಲಿಲ್ಲ, ಯಾರಿಗೆ? ಸಿಂಧು ನಾಗರಿಕತೆ ಜನರಿಗೆ. ಹಾಗಾಗಿ ಅವರು ಅಲ್ಲಿಂದ ವಲಸೆ ಹೋಗಿದ್ದಾರೆ ಬೇರೆ ಕಡೆಗೆ, ಮತ್ತೆ ಒಂದಷ್ಟು ಜನ ಅವ್ರ ಕೈಯಿಂದ ಸತ್ತಿದ್ದಾರೆ ಅಂತ ಹೇಳಿ ಈ ಒಂದು ಸಿದ್ಧಾಂತವನ್ನು ಹೇಳ್ತಾರೆ. ಎರಡನೇ ಸಿದ್ಧಾಂತ ಏನು ಅಂತ ಹೇಳಿದ್ರೆ, ಹೆವಿ ಫ್ಲಡ್ಸ್ ಆಗಿದೆ ಅಂತ, ಪ್ರವಾಹ ಬಂದಿದೆ. ಸಿಂಧು ನದಿ ಮತ್ತೆ ಅದರ ಉಪನದಿಗಳು ಹೆಚ್ಚು ಪ್ರವಾಹವನ್ನ ಮಾಡಿದ್ರಿಂದ ಅಲ್ಲಿರುವಂತಹ ಮೊಹೆಂಜೋದಾರೋ ಮತ್ತೆ ಹರಪ್ಪ ನಾಗರಿಕತೆಗಳು ನಾಶ ಆಗಿದೆ ಅಂತ ಹೇಳಿ ತಿಳಿದು ಬರುತ್ತೆ. ಅದರ ಜೊತೆಗೆ ಇನ್ನು ಕೆಲವು ಇತಿಹಾಸಕಾರರು ಹೇಳ್ತಾರೆ, ಮೊಹೆಂಜೋದಾರೋ ಸಿಟಿಯನ್ನ 7 ಬಾರಿ ಕಟ್ಟಿದ್ದಾರೆ ಅಂತ. ಸೊ ಸಿಂಧು ನದಿ ಪ್ರತಿ ಸಾರಿನೂ ಉಕ್ಕಿ ಹರಿತಾ ಇತ್ತು, ಪ್ರವಾಹವನ್ನ ತಂದು ಒಡ್ತಾ ಇತ್ತು. ಅಷ್ಟಾದ್ರೂ ಕೂಡ ಜನ ಮತ್ತೆ ಆ ಒಂದು ನಗರವನ್ನ ಕಟ್ಟಿದ್ದಾರೆ ಅಂತ. ಈಗ ಉದಾಹರಣೆಗೆ ನಮ್ಮ ಸಮಕಾಲೀನ ಸಂದರ್ಭದಲ್ಲಿ ಜಪಾನನ್ನ ನೀವು ನೋಡ್ಬೋದು. ಆ ಜಪಾನನ್ನ ನೋಡಿದಾಗ ಅದು ಅಷ್ಟೇ, ಪ್ರತಿ ಸಾರಿ ಅದಕ್ಕೆ ಏನ್ ಪ್ರವಾಹ ಬರಲಿ, ಅರ್ಥಕ್ವೇಕ್ ಆಗ್ಲಿ, ಅವರು ಮತ್ತೆ ಆ ನಗರವನ್ನ ಅಷ್ಟೇ ಅದ್ಭುತವಾಗಿ ನಿರ್ಮಾಣ ಮಾಡ್ತಿದ್ದಾರೆ ಅಂತ. ಮೂರನೇ ಕಾರಣ ಏನು ಅಂತ ಹೇಳಿದ್ರೆ, ಭೌಗೋಳಿಕ ಬದಲಾವಣೆಗಳು ಅಂತ, ಜಿಯೋಗ್ರಫಿಕಲ್ ಚೇಂಜಸ್. ಓವರ್ ಎಕ್ಸ್ಪ್ಲಾಯಿಟೇಷನ್ ಆಫ್ ದ ಲ್ಯಾಂಡ್ ಲೆಡ್ ಟು ದ ಡಿಕ್ರೀಸ್ ಇನ್ ರೈನ್ಫಾಲ್. ಇದು ಪ್ರತಿ ಸಾರಿ ಆಗುತ್ತೆ. ಅಂದ್ರೆ ಮನುಷ್ಯ ಪ್ರಕೃತಿ ಜೊತೆಗೆ ಹೊಂದ್ಕೊಂಡು, ಪ್ರಕೃತಿಯ ಹೇಗಿರುತ್ತೆ ಅದೇ ರೀತಿ ಬಿಟ್ಕೊಂಡು ಹೋದ್ರೆ ಅಲ್ಲಿ ಏನಾಗುತ್ತೆ,
ಮನುಷ್ಯನಿಗೆ ಎಕ್ಸಿಸ್ಟೆನ್ಸ್ ಅಸ್ತಿತ್ವದಲ್ಲಿ ಇರೋದಕ್ಕೆ ಅವಕಾಶ ಇರುತ್ತೆ. ಆದರೆ ಮನುಷ್ಯ ಸ್ವಾರ್ಥಿಯಾಗಿ ಏನು ಮಾಡ್ತಾನೆ, ಅವನು ಭೂಮಿಯನ್ನು ತುಂಬ ಶೋಷಣೆ ಮಾಡ್ದ. ಯಾವಾಗ ಇದರಲ್ಲಿ ಈಗಲೂ ಮಾಡ್ತಾ ಇದ್ದೀವಿ ನಾವು. ಹರಪ್ಪ ನಾಗರಿಕತೆಯಲ್ಲೂ ಕೂಡ ಜನರು ಹೀಗೆ ಮಾಡಿದ್ದಾರೆ. ಹಾಗಾಗಿ ಅಲ್ಲಿ ಮಳೆ ಕಡಿಮೆ ಆಗಿದೆ. ಸೊ ಮಳೆ ಕಡಿಮೆ ಆದರೆ ಬೆಳೆ ಬರೋದಿಲ್ಲ, ಬೆಳೆ ಇಲ್ಲ ಅಂದರೆ ಮನುಷ್ಯನ ಅಸ್ತಿತ್ವಕ್ಕೆ ಸಾಧ್ಯ ಆಗಲ್ಲ ಮನುಷ್ಯ ಇರೋದಕ್ಕೆ. ಸೊ ಇದರಿಂದ ಏನಾಗಿದೆ, ಭೂಮಿ ಎಲ್ಲ ಬಂಜರಾಗಿದೆ, ಡೆಸರ್ಟ್ ಆಗಿದೆ. ಸೊ ಅದರಿಂದ ಕೂಡ ಜನ ಅಲ್ಲಿಂದ ಮೈಗ್ರೇಟ್ ಆಗಿರ್ಬೋದು ಮತ್ತೆ ಸತ್ತಿರ್ಬೋದು ಅನ್ನುವಂತಹ ಒಂದು ಸಿದ್ಧಾಂತ ಇಲ್ಲಿ ಗೊತ್ತಾಗುತ್ತೆ. 4ನೇ ಸಿದ್ಧಾಂತ ಏನು, ಭೂಕಂಪನ. ಇದು ಸ್ವಾಭಾವಿಕವಾಗಿ ಆಗುವಂಥದ್ದು. ಸೊ ಭೂಮಿಯನ್ನು ಮತ್ತೆ ನಾವು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಈ ಭೂಕಂಪ ಆಗುತ್ತೆ. ಅದರಿಂದನೂ ಕೂಡ ಜನ ಸತ್ತಿರ್ಬೋದು ಅಥವಾ ಅವರ ಒಂದು ನಾಗರಿಕತೆ ನಾಶ ಆಗಿದೆ ಅಂತ ಇತಿಹಾಸಕಾರರು ಹೇಳ್ತಾರೆ. ದ ಡ್ರಿಫ್ಟಿಂಗ್ ಆಫ್ ದ ರಿವರ್ ಇಂಡಸ್ ಅವೇ ಫ್ರಮ್ ದ ಸಿಟೀಸ್ ಮೈಟ್ ಹ್ಯಾವ್ ರೆಂಡರ್ಡ್ ದ ಪ್ಲೇಸ್ ಅನ್ಫರ್ಟೈಲ್. ಡ್ರಿಫ್ಟಿಂಗ್ ಅಂದ್ರೆ ನದಿ ಹರಿಯೋ ದಿಕ್ಕನ್ನೇ ಬದಲಾಯಿಸುತ್ತೆ ಅಂತ. ಇದಕ್ಕೆ ಯಾರು ಹೇಳಿದ್ರು ದಿಕ್ಕು ಬದಲಾಯಿಸು ಅಂತೆಲ್ಲ ಕೇಳಬಾರ್ದು ನಾವು. ಅದು ನ್ಯಾಚುರಲ್ ಆಗುತ್ತೆ. ಸ್ವಾಭಾವಿಕವಾಗಿ ನದಿಗಳು ಆ ರೀತಿ ಆಗುತ್ತೆ. ಒಂದು ದಿಕ್ಕನ್ನು ಬದಲಾಯಿಸಿ ಮತ್ತೊಂದು ದಿಕ್ಕಿಗೆ ಸಿಂಧು ನದಿ ಹರ್ಕೊಂಡು ಹೋಗಿದೆ. ಹಾಗಾಗಿ ಅಲ್ಲಿ ಭೂಮಿ ಬಂಜರಾಗುತ್ತೆ. ಅಲ್ಲಿ ಮತ್ತೆ ನಾಗರಿಕತೆಯನ್ನ ಬೆಳೆಸ್ಕೊಂಡು ಹೋಗಕ್ಕೆ ಸಾಧ್ಯ ಆಗಿರೋದಿಲ್ಲ. ದ ರಿವರ್ಸ್ ಮಸ್ಟ್ ಹ್ಯಾವ್ ಚೇಂಜ್ ದೇರ್ ಕೋರ್ಸ್ ಅಂಡ್ ರೂಯಿನ್ ದ ಸಿಟಿ. ಅದು ದಿಕ್ಕನ್ನು ಬದಲಾಯಿಸಿದ್ರಿಂದ ಆಗಿದೆ ಅಂತ ಮತ್ತೆ ಅದೇ ಅಭಿಪ್ರಾಯವನ್ನು ಬರುವಂತಹ ಮಾತದು. ಆಮೇಲೆ ನೆಕ್ಸ್ಟ್ ಒಂದು ಸಿದ್ಧಾಂತ ಏನು ಅಂತ ಹೇಳಿದ್ರೆ, ಕಾಯಿಲೆಗಳು ಬಂದಿರ್ಬೋದು, ಸಾಂಕ್ರಾಮಿಕ ಕಾಯಿಲೆಗಳು. ಇವಾಗ ನಮ್ಗೆಲ್ಲ ಚೆನ್ನಾಗಿ ಗೊತ್ತಾಗಿದೆ ಎಪಿಡೆಮಿಕ್ಸ್ ಕಾಯಿಲೆಗಳು ಬಂದ್ರೆ ಹೆಂಗಿರುತ್ತೆ ಅಂತ. ಕರೋನಾ ಉದಾಹರಣೆ, ಕರೋನಾ ಕಾಯಿಲೆ ವೈರಸ್ ಬಂದಿದ್ರಿಂದ ಈಗ ಎಷ್ಟು ಸಮಸ್ಯೆಗಳಾಯ್ತು. ಸುಮಾರು 7-8 ತಿಂಗಳುಗಳಿಂದ ಇಡೀ ಆರ್ಥಿಕತೆಗೆ, ಸಮಾಜಕ್ಕೆ, ಜನರಿಗೆ ಎಷ್ಟು ಸಮಸ್ಯೆ, ಎಷ್ಟು ಜನ ಸಾಯ್ತಾ ಇದ್ದಾರೆ, ಎಷ್ಟು ಭಯಭೀತರಾಗಿದ್ದೀವಿ. ಇದನ್ನ ಪ್ರತಿ ಸಾರಿ ಇಷ್ಟು ವರ್ಷ ಎಕ್ಸ್ಪ್ಲೈನ್ ಮಾಡುವಾಗ ವಿದ್ಯಾರ್ಥಿಗಳಿಗೆ ನಾನು ಬೇರೆ ರೀತಿಯ ಉದಾಹರಣೆಯನ್ನು ಕೊಡಬೇಕಾಗಿತ್ತು. ಅವ್ರಿಗೆ ಅಷ್ಟು ಕೆಟ್ಟ ಅನುಭವ ಆಗ್ತಿತ್ತು, ಜನರಿಗೆ ಭಯ ಆಗ್ತಿತ್ತು, ಮತ್ತೆ ಅವ್ರಿಗೆ ಯಾವುದೇ ಒಂದು ಆಲ್ಟರ್ನೇಟ್ಸ್ ಇರ್ತಿರ್ಲಿಲ್ಲ ಮಾಡ್ಕೊಳಕ್ಕೆ ಅಂತ. ಇವಾಗ ನಮಗೆ ಚೆನ್ನಾಗಿ ಅನುಭವಕ್ಕೆ ಬಂದಿದೆ. ಕರೋನಾ ವೈರಸ್ ಬಂದಿದ್ರಿಂದ ಎಷ್ಟು ಭಯಭೀತರಾದ್ರಿ ನಾವು ಎಷ್ಟು ಸಮಸ್ಯೆಗಳಾಯ್ತು, ಮತ್ತೆ ಎಲ್ಲೆಲ್ಲಿ ಹೋದ್ವಿ, ಮನೆ ಬಿಟ್ಟು ಹೋದ್ವಿ, ಊರು ಬಿಟ್ಟು ಹೋದ್ವಿ, ಈ ಥರದ್ದೆಲ್ಲ ಅವಾಗಲೂ ಕೂಡ ಆಗಿದೆ. ಅದೇ ರೀತಿ ಸಿಂಧು ನಾಗರಿಕತೆಯ ಜನರ ಒಂದು ಅವರ ಜೀವನದ ಸಂದರ್ಭದಲ್ಲೂ ಕೂಡ ಈ ಥರದ ಒಂದಷ್ಟು ಸಾಂಕ್ರಾಮಿಕ ರೋಗಗಳು ಬಂದು ಒಂದಷ್ಟು ಜನ ಸತ್ತಿರ್ತಾರೆ, ಒಂದಷ್ಟು ಜನ ಮೈಗ್ರೇಷನ್ ಆಗಿರ್ತಾರೆ ಅಂತಲೂ ಕೂಡ ಸಿದ್ಧಾಂತಗಳನ್ನು ಹೇಳ್ತಾರೆ. ಆಮೇಲೆ ವೀಟ್ ರೆವಲ್ಯೂಷನ್ ಅಂತ ಕೂಡ ಹೇಳ್ತಾರೆ. ಗೋಧಿಯನ್ನ ಹೆಚ್ಚಾಗಿ ಬೆಳೀತಾ ಇದ್ರು ಅಂತ, ಅದು ಅವ್ರಿಗೆ ಸರಿಯಾಗಿ ಒಗ್ಗಿಕೊಂಡಿರ್ಲಿಲ್ಲ. ಸೊ ಹಾಗಾಗಿ ಅದು ಕೂಡ ಒಂದು ಸಮಸ್ಯೆ ಆಗಿರ್ಬೋದು ಅಂತ. ಆಮೇಲೆ ಇತ್ತೀಚಿನ ಉತ್ಖನನಗಳು, ಸಂಶೋಧನೆಗಳಿಂದ ನಮ್ಗೇನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಡಿಫಾರೆಸ್ಟೇಷನ್, ಕಾಡನ್ನ ಹೆಚ್ಚು ಕಡಿದು ನಾಗರಿಕತೆಯನ್ನ ಬೆಳೆಸಿದ್ರು, ಮನೆಗಳನ್ನ ಕಟ್ಟಕ್ ಶುರು ಮಾಡಿದ್ರು. ಸೊ ಡಿಫಾರೆಸ್ಟೇಷನ್, ಕಾಡನ್ನ ನಾಶ ಮಾಡಿದ್ರೆ ಮನುಷ್ಯ ತಾನೇ ನಾಶ ಮಾಡ್ಕೊಂಡಾಗೆ. ಈಗ ತೇಜಸ್ವಿ ಹೇಳ್ತಾರೆ ಒಂದ್ ಕಡೆ, ಏನು ಅಂತ ಹೇಳಿದ್ರೆ, ಮನುಷ್ಯನ್ಗೆ ಅರ್ಥ ಆಗ್ತಿಲ್ಲ ಕಾಡನ್ನ ನಾನು ನಾಶ ಮಾಡಿ ನಾನು ಬೆಳೀತಾ ಇದ್ದೀನಿ ಅಂತ, ಆದ್ರೆ ಅವನೇ ನಾಶ ಮಾಡ್ಕೊಳ್ತಾನೆ ಅನ್ನುವಂಥ ಮಾತನ್ನ ಇಲ್ಲಿ ನೆನೆಸ್ಕೊಳ್ಬೋದು. ಸೊ ಎಕಲಾಜಿಕಲ್ ಆಗಿ ಇಂಬ್ಯಾಲೆನ್ಸ್ ಆಯ್ತು, ಅಸಮತೋಲನ ಆಯ್ತು. ಮನುಷ್ಯರು ಜಾಸ್ತಿ ಇರಬಾರ್ದು, ಕಾಡು ಜಾಸ್ತಿ ಇರಬಾರ್ದು, ಪ್ರಾಣಿಗಳು ಜಾಸ್ತಿ ಇರಬಾರ್ದು, ಪಕ್ಷಿಗಳು ಜಾಸ್ತಿ ಇರಬಾರ್ದು, ನೀರು ಜಾಸ್ತಿ, ಎಲ್ಲ ಒಂದ್ ರೀತಿ ಸಮತೋಲನವಾಗಿರ್ಬೇಕಾದ್ರೆ ಇಲ್ಲಿ ಅಸಮತೋಲನ ಆಯ್ತು, ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಆ ಕಾರಣದಿಂದ ಏನಾಯ್ತು, ಅವರ ವಿನಾಶ ಆಗಿದೆ ಅಂತೇಳಿ ಇತಿಹಾಸಕಾರರು ಅಭಿಪ್ರಾಯ ಪಡ್ತಾರೆ. ಆದ್ರೆ ಒಟ್ಟಾರೆ ಇದರೆಲ್ಲ ಒಪ್ಪುವಂತಹ ಒಂದು ಸಿದ್ಧಾಂತ ಅಂತ ಹೇಳಿದ್ರೆ ಮೊದಲನೇ ಸಿದ್ಧಾಂತ, ಆರ್ಯರು ದಾಳಿ ಅಥವಾ ವಿದೇಶಿಗರ ದಾಳಿ ಅಂತೇಳಿ ಹೇಳಿರುವಂತಹ ಇತಿಹಾಸಕಾರರ ಅಭಿಪ್ರಾಯವನ್ನ ಹೆಚ್ಚು ಇತಿಹಾಸಕಾರರು ಒಪ್ಕೊಂಡಿದ್ದಾರೆ. ಆದ್ರೂ ಕೂಡ ಅದು ಹೀಗೆ ನಡೆದಿದೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಮುಂದಿನ ಸ್ಲೈಡ್ ಅಲ್ಲಿ ರೀಸೆಂಟ್ ಎಕ್ಸ್ಕವೇಷನ್ಸ್ ಅನ್ನು ನೋಡೋಣ. ಅಂದ್ರೆ ಇತ್ತೀಚೆಗೆ ನಡೀತಾ ಇರುವಂತದ್ದು, ಅಂದ್ರೆ 1920-21 50ರವರೆಗೂ ನಡ್ಕೊಂಡು ಬಂತು, 70-80ರವರೆಗೂ. ಅದಾದ ನಂತರ ಇನ್ನು ಯಾವ ಉತ್ಖನನಗಳಾಗಿದೆ. 1990ರಲ್ಲಿ ರಾಖಿಗರಿ ಅನ್ನುವ ಸ್ಥಳವನ್ನ ಸುರೈನಿ ಬನ್ ಅನ್ನುವರು ಕಂಡುಹಿಡಿದಿದ್ದಾರೆ, ಗುಜರಾತ್ ಅಲ್ಲಿದೆ. ಮತ್ತೆ ಅದೇ ವರ್ಷ ಗನೇರಿವಾಲ್ ಅನ್ನುವಂತಹ ಸ್ಥಳವನ್ನ ಹಕ್ರಾ ಗುಜರಾತ್ ಅಲ್ಲೇ ಮತ್ತೆ ಇನ್ನೊಂದು ಸ್ಥಳವನ್ನು ಕಂಡುಹಿಡಿದಿದ್ದಾರೆ. 1991ರಲ್ಲಿ ಜೆ.ಪಿ. ಜೋಶಿ ಮತ್ತೆ ಬಿಶ್ತ್ ಅವರು ಸಿವಿಲೈಸೇಷನ್ಸ್ ಇನ್ ಧೋಲವೀರ ಅನ್ನುವಂತಹ ಸ್ಥಳವನ್ನ ಕಂಡುಹಿಡಿದ್ದಾರೆ ಅಂತ ಗೊತ್ತಾಗುತ್ತೆ.
In 1986, J.S. Khatri and M. Acharya discovered Kurala in Haryana. ಹರಿಯಾಣದಲ್ಲಿ ಇನ್ನೊಂದು ನಿವೇಶನವನ್ನು ಕಂಡುಹಿಡಿಯಲಾಗಿದೆ. In 1991, P.P. Pandey and M.A. Daki excavated Desalpura, ಗುಜರಾತಲ್ಲಿ ಕಂಡುಹಿಡಿದಿದ್ದಾರೆ. Fort built of stone was found here. ದೇಸಲ್ಪುರದಲ್ಲಿ ಸಿಟಡಲ್ ಅಲ್ಲಿ ಅವರು ಫೋರ್ಟಿಫಿಕೇಶನ್ ಮಾಡಿದ್ರು, ಕೋಟೆಯನ್ನು ಕಟ್ಕೊಂಡಿದ್ರು ಅಂತೇಳಿ, ಅದಕ್ಕೆ ಉದಾಹರಣೆಗೆ ದೇಸಲ್ಪುರದಲ್ಲಿ ನಮಗೆ ಸಿಕ್ಕಿದೆ. ಅದೇ ರೀತಿ ಜಮ್ಮು, ಮಾಂಡಾ, ಪಂಜಾಬ್, ಹರಿಯಾಣ ಮುಂತಾದ ಸ್ಥಳಗಳಲ್ಲಿ ಸಾಕಷ್ಟು ಹೊಸ ಹೊಸ ಉತ್ಖನನಗಳಿದೆ. 2001ರಲ್ಲಿ ಕ್ಯಾಂಬೆ, ಪ್ರೊಫೆಸರ್ ಗ್ಲೆನ್ ಮಿಲ್ ಅನ್ನುವಂಥವರು ಒಂದಷ್ಟು ಹೊಸ ಹೊಸ ನಿವೇಶನಗಳನ್ನು ಮತ್ತೆ ಬೇರೆ ಬೇರೆ ಸಿಟಿಗಳನ್ನು ಕಂಡುಹಿಡಿದಿದ್ದಾರೆ ಅಂತ ನಮ್ಗೆ ತಿಳಿದು ಬರುತ್ತೆ. ಈಗ ನಾನು ಕೆಲವೊಂದು ಚಿತ್ರಗಳನ್ನು ಹಾಕಿದ್ದೀನಿ. ನಾನು ಮೊದಲಿಂದ ವಿವರಣೆ ಕೊಟ್ಕೊಂಡು ಬಂದೀನಿ, ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮಹೇಂಜೋದಾರದಲ್ಲಿ ಗ್ರೇಟ್ ಬಾತ್ ಇತ್ತು ಅಂತ. ಸೊ ಅದು ಈ ರೀತಿ ಇದೆ. ಇದನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಗ್ರೇಟ್ ಬಾತ್, ಸ್ನಾನದ ಕೊಳ ಇತ್ತು, ಈಜು ಕೊಳ ಅಂತೇಳಿ. ಆಮೇಲೆ ಇದು ಗ್ರೇಟ್ ಗ್ರ್ಯಾನರಿ, ಹರಪ್ಪದಲ್ಲಿ ಸಿಕ್ಕಿರುವಂತಹ ನಿವೇಶನ, ಇದು ಸ್ಥಳ. ಇದು ಅವರಿಷ್ಟು ದೊಡ್ಡ ಮಟ್ಟದಲ್ಲಿ ಉಗ್ರಾಣವನ್ನು ಮಾಡ್ಕೊಂಡಿದ್ರು. ಹೆಚ್ಚು ಹೆಚ್ಚು ದವಸ ಧಾನ್ಯಗಳನ್ನ ಇಲ್ಲಿ ಸಂಗ್ರಹ ಮಾಡಿ ಇಟ್ಕೊಂಡಿರ್ತಾ ಇದ್ರು. ಇದು ಪಶುಪತಿ ಮಹಾದೇವ, ಅವನ ಚಿತ್ರ ನೀವು ಇಲ್ಲಿ ನೋಡ್ಬೋದು. ಅವನು ಕೂತ್ಕೊಂಡಿದ್ದಾನೆ, ಅವನ ಸುತ್ತ ಬೇರೆ ಬೇರೆ ಪ್ರಾಣಿಗಳಿದೆ, ಮತ್ತೆ ಅವನ ತಲೆ ಮೇಲೆ ಚಿತ್ರಲಿಪಿ ಇದೆ, ಬರಹ ಇದೆ. ಅದೇನು ಅಂತ ನಮ್ಗೆ ಗೊತ್ತಿಲ್ಲ. ಇದೊಂದು ಡುಬ್ಬದ ಗೂಳಿ, ಹಂಪ್ಡ್ ಬುಲ್ ಅಂತೀವಿ. ಇದನ್ನ ಪವಿತ್ರ ಪ್ರಾಣಿ ಅಂತ ಅವ್ರು ಪೂಜಿಸ್ತಾ ಇದ್ರು. ಅದ್ರ ಮೇಲೂ ಕೂಡ ಚಿತ್ರಲಿಪಿ ಇದೆ ನೋಡಿ. ಆ ಚಿತ್ರಲಿಪಿಯನ್ನ ನೋಡ್ಬೋದಷ್ಟೇ, ಓದಕ್ಕಾಗಲ್ಲ. ಓದೋ ಪ್ರಯತ್ನ ಮಾಡಿ. ಸೀಲ್ಸ್ ಅಂಡ್ ಸ್ಕ್ರಿಪ್ಟ್ ಯಾವ ರೀತಿ ಇದೆ ಅಂತೇಳಿ. ಇದು ಯೂನಿಕಾರ್ನ್ ಅನಿಮಲ್, ಇದಕ್ಕೆ ಒಂದು ಕೊಂಬಿದೆ ನೋಡಿ. ರೈನೋಸಾರಸ್ಗೆ 2 ಕೊಂಬು ಬರ್ತದೆ. ಸೊ ಇಲ್ಲಿ ನೀವು ಒಂದು ಕೊಂಬನ್ನ ನೋಡ್ಬೋದು. ಆ ಥರದೊಂದು ಪ್ರಾಣಿ. ಅವರ ಜಿವೆಲ್ರಿ, ಅವ್ರು ಕ್ರಿಮೇಷನ್ ಮಾಡ್ತಿದ್ರು, ಹೂಳ್ತಾ ಇದ್ರು ಅನ್ನೋದಕ್ಕೆ ಅಲ್ಲಿ ಸಿಕ್ಕಿರುವಂತಹ ಅಸ್ಥಿಪಂಜರ, ಮತ್ತೆ ಅವ್ರು ಬಳಸ್ತಾ ಇದ್ದಂತಹ ಮಡಿಕೆಗಳು, ಆಮೇಲೆ ಜಿವೆಲ್ರಿ ಅಂತ ಹೇಳಿ. ಆಮೇಲೆ ಒಬ್ಬ ರಾಜಪುರೋಹಿತನ ಸ್ಟ್ಯಾಚ್ಯೂ ಸಿಕ್ಕಿದೆ. ಆ ರಾಜಪುರೋಹಿತನ ಸ್ಟ್ಯಾಚ್ಯೂಯನ್ನು ನೋಡಿದಾಗ ನಮ್ಗೆ ಗೊತ್ತಾಗತ್ತೆ ಇವನು ಹೆಡ್ ಆಫ್ ದ ಸ್ಟೇಟ್ ಇರ್ಬೋದು ಅಂತ ಹೇಳಿ. ಆಮೇಲೆ ಒಂದು ಕಂಚಿನ ಪ್ರತಿಮೆ ಸಿಕ್ಕಿದೆ, ಡ್ಯಾನ್ಸಿಂಗ್ ಪೋಸ್ಚರ್ ಅಲ್ಲಿ ಈಕೆ ಇರೋದು ನಮ್ಗೆ ಗೊತ್ತಾಗುತ್ತೆ. ಇವ್ರಿಗೆ ಮ್ಯೂಸಿಕ್, ಸಂಗೀತದ ಬಗ್ಗೆ ಆಸಕ್ತಿ ಇತ್ತು ಅಂತ ತಿಳಿದು ಬರುತ್ತೆ. ಆಮೇಲೆ ಅವರ ಕಾಲದ ಮಡಿಕೆಗಳು ಎಷ್ಟು ಡಿಸೈನ್ ಆಗಿ ಮಾಡಿದ್ರು, ಚೆನ್ನಾಗಿದೆ. ಅದ್ರ ಮೇಲೆ ಚಿತ್ರವನ್ನೆಲ್ಲ ಬಿಡಿಸಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಆಮೇಲೆ ಅವರ ಕಾಲದ ಒಳಚರಂಡಿ ವ್ಯವಸ್ಥೆ 60 ಎಷ್ಟು ಚೆನ್ನಾಗಿ ಅತ್ಯುತ್ತಮವಾದಂತಹ ಒಳಚರಂಡಿ ವ್ಯವಸ್ಥೆ ಇತ್ತು. ಈಗಲೂ ಕೂಡ ಆ ಥರದ್ದು ಒಂದು ಒಳಚರಂಡಿ ವ್ಯವಸ್ಥೆಯನ್ನು ನಾವು ನೋಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿ. ಸೊ ಇದಿಷ್ಟು ನಾನು ಸಾಕಷ್ಟು ವಿಚಾರಗಳನ್ನ ಹರಪ್ಪ ನಾಗರಿಕತೆ ಬಗ್ಗೆ ಹೇಳ್ಕೊಂಡು ಬಂದಿದ್ದೀನಿ. ಇನ್ನೂ ಹೆಚ್ಚು ಹೆಚ್ಚು ವಿಚಾರಗಳಿದೆ, ಇನ್ನೂ ಹೆಚ್ಚು ಡೀಟೇಲ್ ಆಗಿ ನೋಡೋಣ ಬೇರೆ ಸ್ಲೈಡ್ಗಳಲ್ಲಿ. ಧನ್ಯವಾದಗಳು.